ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. 1 ಅವರ್ ಒಳಗೆ ಆಗೋಗುವಂಥ ಡಿಸೈನು, ತುಂಬ ಈಸಿ ಡಿಸೈನ್. ಇದು ಒಂದು ಕಾಟನ್ ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್. ರೇರ್ ಕಾಂಬಿನೇಷನ್, ಮ್ಯಾಂಗೋ ಎಲ್ಲೋ ಜೊತೆಗೆ ಪೀಚ್ ಕಾಂಬಿನೇಷನ್, ತುಂಬ ಚೆನ್ನಾಗಿದೆ ಕಾಂಬಿನೇಷನು. ಸೊ ಇದು ಸಿಂಗಲ್ ಸ್ಟೆಪ್ ಡಿಸೈನು, 1 ಅವರ್ ಒಳಗೆ ಆಗೋವಂಥ ಡಿಸೈನು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ 7 ಎಳೆ ತೊಗೊಂಡ್ರು ನಡೆಯುತ್ತೆ ಈ ಡಿಸೈನ್ಗೆ. 10ನೇ ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, 11 ನಂಬರ್ ಆದರೂ ನಡೆಯುತ್ತೆ. ಸ್ಟಾರ್ಟಿಂಗು 2 ಸರಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ, ಅಥವಾ 1 ಟೈಮ್ ಆದರೂ ನಡೆಯುತ್ತೆ. ದಾರನ ತೊಗೊಂಡು ಬಂದು 1 ಸರಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಜಿಗ್ಸಾಗ್ ಮಾಡಿಲ್ಲ, ಸ್ಟಿಚ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಡಿಸೈನು ಸ್ಟಿಚ್ ಮೇಲೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಇದೇ ಸ್ಯಾರಿ ಮೇಲೆ ಇದೇ ಸ್ಟಿಚ್ ಮೇಲೆ ಹಾಗೆ ಕ್ರೋಶೆ ಮಾಡಿದ್ದೀನಿ. ಸೊ ಸ್ವಲ್ಪ ಹಾಫ್ ಡಬಲ್ ಕ್ರೋಶೆ ಯೂಸ್ ಮಾಡ್ತೀನಿ, ಅದು ಲೆಂತಿ ಟೈಪ್ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ. 2 ಸರಿ ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಆ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತಲ್ವ, 3 ದಾರ ಸೇರಿ 1 ಮಾಡ್ಕೊಳ್ಳೋಣ. ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತೀವಿ. ಈ ಡಿಸೈನು ಹಾಫ್ ಡಬಲ್ ಕ್ರೋಶೆಲ್ಲೇ ಜಾಸ್ತಿ ಮಾಡಿರೋದು ಫ್ರೆಂಡ್ಸ್. ಸೂಜಿ ಮೇಲೆ ದಾರ 1 ಟೈಮ್ ಸುತ್ಕೋಬೇಕು. ಸ್ಟಿಚ್ ಏನು ಮಾಡಿದ್ದೀವಿ ಅದ್ರ ಮೇಲ್ಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ತುಂಬ ಟೈಟ್ ಮಾಡಬಾರ್ದು ಫ್ರೆಂಡ್ಸ್. 3 ದಾರ ಇರುತ್ತಲ್ವ, 3 ದಾರ ಸೇರಿ 1 ಮಾಡ್ಕೊಳ್ತೀನಿ. ತುಂಬ ಟೈಟ್ ಮಾಡಬೇಡಿ, ಸೀರೆ ಫೋಲ್ಡ್ ಆಗುತ್ತೆ. ಸೊ ಇದು ಸ್ಟಿಫ್ನೆಸ್ ಅಂತೂ ಇದ್ದೇ ಇರುತ್ತೆ ನೋಡಿ. 4 ಸತಿ 2 ಸತಿ ಹಾಫ್ ಡಬಲ್ ಕ್ರೋಶೆ ಹಾಕ್ತೆ, 2 ಸತಿ ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 1 ಸತಿ ದಾರ ಸುತ್ಕೋಬೇಕು. ಅದು ಚೆಕ್ ಮಾಡಿ ಫ್ರೆಂಡ್ಸ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿಬಿಟ್ಟು. ಸೊ 3 ಚೈನ್ ಇಲ್ಲ 4 ಚೈನ್, ಯಾಕಂದರೆ ಕುಚ್ಚು ಕಟ್ಟಕ್ಕೆ ತುಂಬ ಚಿಕ್ಕದಾಗಿಬಿಟ್ರೆ ಮತ್ತೆ ಕಟ್ಟಕ್ಕೆ ಕಷ್ಟ ಆಗುತ್ತೆ. ಒಬ್ಬೊಬ್ಬರು ಗಮ್ ಟಿಪ್ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ನೀಡಲ್ ಯೂಸ್ ಮಾಡ್ತಾರೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾನಿಲ್ಲಿ 4 ಚೈನ್ ಹಾಕಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತಲ್ವ, 3 ದಾರ ಸೇರಿ 1 ಮಾಡ್ಕೋತೀನಿ. ಇಲ್ಲಿ ಕೂಡ ಹಾಫ್ ಡಬಲ್ ಕ್ರೋಶೆ, ತುಂಬ ಟೈಟ್ ಮಾಡಬಾರ್ದು, ಸೀರೆ ಫೋಲ್ಡ್ ಆಗಿಬಿಡುತ್ತೆ. ಅಂದರೆ ಸ್ಟಿಚ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ. ಜಿಗ್ಸಾಗ್ ಮಾಡಿದ್ರೆ ಟೈಟ್ ಮಾಡಿದ್ರೆ ನಡೆಯುತ್ತೆ ಫ್ರೆಂಡ್ಸ್. ಜಿಗ್ಸಾಗ್ ಮಾಡಿದ್ದು ಡಿಸೈನ್ಗೆ ಟೈಟ್ ಮಾಡಿದ್ರೆ ನಡೆಯುತ್ತೆ. ಇದೇ ರೀತಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಒಂದ್ರ ಪಕ್ಕ ಒಂದು ನೀಟಾಗೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ ಜಾಸ್ತಿ ಹಾಫ್ ಡಬಲ್ ಕ್ರೋಶೆ ಯೂಸ್ ಮಾಡ್ತೀನಿ. 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಹಾಕ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 4 ಟೈಮ್ಸ್ ಮಾಡಿದ್ವಿ ಅಲ್ಲ, ಸಿಂಗಲ್ ಕ್ರೋಶೆ ಸೇರಿ ಹಾಫ್ ಡಬಲ್ ಕ್ರೋಶೆ. ಇಲ್ಲಿ 6 ಟೈಮ್ಸ್ ಮಾಡ್ತೀವಿ. ಬೇಕಾದ್ರೆ ಸ್ಟಾರ್ಟಿಂಗ್ ಕೂಡ 6 ಮಾಡ್ಕೋಬೋದು, 4 ಮಾಡಿದೆ. ಈ ಪ್ರತಿ ಕಡೆನೂ 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆನ ಈ ರೀತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ಪಾಯಿಂಟಲ್ಲಿ ಹಾಕಿ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಸೇರಿ 1 ಮಾಡಬೇಕು. ಸೊ ನಾನಿಲ್ಲಿ 4 ಸತಿ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, 3 ಚೈನ್ ಮತ್ತು 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಇಷ್ಟು ಮಾಡಿ ಆಯ್ತಲ್ವ. ಅಲ್ಲಿಂದ 3 ಚೈನ್ನ ಹಾಕ್ಕೊಳ್ತೀನಿ. ಇಲ್ಲೂ ಕೂಡ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಇವಾಗ ಆರ್ಚ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇದೇ ಥರ ಸಿಮಿಲರ್ ಡಿಸೈನು, ಸೊ ಬೇರೆ ಥರ ಸ್ವಲ್ಪ ತೋರಿಸಿದ್ದೀನಿ, ಬಟ್ ಸಿಮಿಲರಾಗೇ ಇತ್ತು. ಇದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ ಕೂಡ ಇದು 1 ಅವರ್ ಒಳಗೆ ಹಾಕುವಂಥ ಡಿಸೈನು ನೋಡಿ. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಇಲ್ಲೇನು ಹಾಫ್ ಡಬಲ್ ಕ್ರೋಶೆ ನೆಸಸರಿ ಇಲ್ಲ ಆರ್ಚಿಗೆ. ಸೊ ಸಿಂಗಲ್ ಕ್ರೋಶೆ ಮಾಡಿದೆ, ಮತ್ತು 5 ಚೈನ್ ಹಾಕೋತೀನಿ. ಇನ್ ಕೇಸ್ ಹಾಫ್ ಡಬಲ್ ಕ್ರೋಶೆ ಮಾಡಿದ್ರೂ ನಡೆಯುತ್ತೆ ಫ್ರೆಂಡ್ಸ್. ಇಲ್ಲಿ 5 ಚೈನ್ ಅಥವಾ 6 ಚೈನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ತೀನಿ ಫ್ರೆಂಡ್ಸ್, ಒಳಗಡೆಗೆ. ಯಾಕಂದರೆ ಇಲ್ಲಿ ಯು ಶೇಪಲ್ಲಿ ಇರಬೇಕು ನಮಗೆ ಆರ್ಚ್ಗೋಸ್ಕರ. ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ತೀನಿ 5 ಚೈನು, ಸ್ವಲ್ಪ ಲೂಸ್ ಇರಲಿ ಅಂತ ಅಷ್ಟೇ. ಮತ್ತು ರಿಪೀಟ್ 5 ಚೈನೇ ಹಾಕ್ಕೊಳ್ತೀನಿ. ಮತ್ತು ಇವಾಗ 5 ಚೈನ್ ಹಾಕ್ಕೊಂಡು ನೋಡಿ ಬ್ಯಾಕ್ ಸೈಡಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಸ್ಟೆಪ್ ಡಿಸೈನ್ ಅಲ್ವಾ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಸ್ಟೆಪ್ ನಮಗೆ ಟೈಮ್ ಸೇವ್ ಆಗುತ್ತೆ ನೋಡಿ. 5 ಚೈನ್ ಈ ರೀತಿ ಯು ಶೇಪಲ್ಲಿ ಹಾಕಿ ಮತ್ತು ಅದೇ ಥರ 5 ಚೈನ್ ಹಾಕಿ ನೋಡಿ. ಬ್ಯಾಕ್ ಸೈಡಲ್ಲಿ ನಾವೆಲ್ಲಿ ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಆ ಸಿಂಗಲ್ ಕ್ರೋಶೆ ಒಳಗೇ ಇನ್ನೂ 1 ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಇಲ್ಲಿ ಪಕ್ಕದಲ್ಲಿ 3 ಚೈನ್ ಇರುತ್ತೆ ಅಲ್ವಾ, ಫ್ರಂಟ್ ಸೈಡಿಂದ ಹಾಕಿರೋದು, ಅದೇ ಪ್ಲೇಸಲ್ಲಿ ಮತ್ತೆ 3 ಚೈನ್ನ ಹಾಕಿ ಅದು ಸಿಂಗಲ್ ಕ್ರೋಶೆ ಅಂದರೆ ಹಾಫ್ ಡಬಲ್ ಕ್ರೋಶೆ ಹಾಕಿರ್ತೀವಿ ಕಾರ್ನರ್ದು ನೋಡಿ, ಲಾಸ್ಟ್ದು ಆ ಸಿಂಗಲ್ ಕ್ರೋಶೆ ಮೇಲ್ಗಡೆ ಹೋಲ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೋತೀನಿ. ಮೇಲ್ಗಡೆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೋತೀನಿ ಮತ್ತು ಫ್ರಂಟ್ ಸೈಡ್ಗೆ ಸ್ಯಾರಿನ ಟರ್ನ್ ಮಾಡ್ಕೋತೀನಿ. ಸೊ ಬ್ಯಾಕ್ ಸೈಡಿಂದ 5 ಚೈನ್ ಮತ್ತು 3 ಚೈನ್ ವಾಪಸ್ ಹಾಕೋ ಬರ್ತೀವಿ. ಫ್ರಂಟಿಂದ 3 5 ಹಾಕ್ತೀವಲ್ಲ, ಮತ್ತು 5 3 ಅಷ್ಟೇ.
ಈ ಸೈಡ್ ಹೋಗೋದು ವಾಪಸ್ ಬ್ಯಾಕ್ ಸೈಡಿಂದ ಹಾಕ್ಕೊಂಬರೋದು. ಮತ್ತು ಅಲ್ಲಿಂದ ಕಂಟಿನ್ಯೂಸ್ ಆಗಿ 3 ಚೈನ್ ಹಾಕ್ತೀನಿ. ಇಲ್ಲಿ ಕೂಡ 3 ಚೈನ್ ಹಾಕೋಣ. 3 ಚೈನ್ ಹಾಕಿಬಿಟ್ಟು ಫ್ರೆಂಡ್ಸ್ ಇಲ್ಲಿ ಏನು ನಾವು 3 ಚೈನ್ ಮಾಡಿದ್ವಿ ಬ್ಯಾಕ್ ಸೈಡಿಂದ ನೋಡಿ, 2 3 ಚೈನ್ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗಿ ದಾರನ ತಂದು ಈ 2 ದಾರ ಸೇರಿ 1 ಮಾಡ್ತೀನಿ. ಅದು ಪಿಕಾಟ್ ಆಗುತ್ತೆ. ಸೊ ನಾವೇನು ಬ್ಯಾಕ್ ಸೈಡಿಂದ 3 ಚೈನ್ ಮಾಡಿದ್ವಿ ಅದಕ್ಕೆ ನಾನು ಪಿಕಾಟ್ ಮಾಡಿದ್ದೀನಿ 3 ಚೈನ್ ಹಾಕಿ. ಸೊ ಮತ್ತು ಅಲ್ಲಿಂದ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ 2 ಸರ್ತಿ 5 ಚೈನ್ ಹಾಕಿದ್ವಿ ಅಲ್ಲ, ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೋತೀನಿ ಮತ್ತು 2 ದಾರನ 1 ಮಾಡ್ಕೋತೀನಿ. 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಡಬಲ್ ಕ್ರೋಶೆ ಆದಮೇಲೆ 1 ಚೈನ್, 2 ಚೈನ್ ಮತ್ತು 3 ಚೈನ್. ಸೊ 3 ಚೈನ್ ಮಾಡಿಬಿಟ್ಟು ಈ ಡಬಲ್ ಕ್ರೋಶೆ ಏನಿದೆ ಅದ್ರ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಇಲ್ಲಿ ಒಂದು ಪಿಕಾಟ್ ಆಯಿತು ನೋಡಿ. ಈ ರೀತಿ ಪಿಕಾಟ್ಸ್ನ ಮಾಡ್ಕೊಂಡು ಹೋಗಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1 ಈ ರೀತಿ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. ಸೊ 3 ಚೈನ್ನ ಹಾಕಿ ಕಂಬದ ಕೆಳಗಡೆ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಂಡು 3 ಪಿಕಾಟ್ ಆಯ್ತಲ್ವ ಫ್ರೆಂಡ್ಸ್. ಇವಾಗ ಇನ್ನೂ 1 ಮಾಡ್ಕೊಳ್ಳೋಣ. ಬೇಕಂದರೆ 3 ಪಿಕಾಟ್ಸ್ಗೆ ಬೀಡ್ ಕೂಡ ನೀವು ಹಾಕೋಬೋದು, ಸೆಂಟರ್ ಬೀಡು. ನಾನಿಲ್ಲಿ 4 ಪಿಕಾಟ್ ಮಾಡಿ 1 ಬೀಡ್ ಹಾಕೋತಾ ಇದ್ದೀನಿ. ನಿಮ್ಮ ಇಷ್ಟ ಫ್ರೆಂಡ್ಸ್. 5 ಚೈನ್ಗೆ 3 3 6 ಆದರೂ ಇಡ್ಸುತ್ತೆ, 8 ಆದರೂ ಇಡ್ಸುತ್ತೆ, ನಿಮ್ಮ ಇಷ್ಟ. ನೀವು 8 ಬೇಕಾದ್ರೆ ಹಾಕೋಬೋದು ಅಥವಾ 6 ಬೇಕಾದ್ರೆ ಹಾಕೋಬೋದು. ನಾನಿಲ್ಲಿ 4 ಹಾಕಿದೆ ಅಲ್ವಾ, ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಬಿಡ್ಲಾಕ್ ಏನು ಬೇಡ ಫ್ರೆಂಡ್ಸ್, ಹಾಗೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1, 2 ದಾರ 1 ಈ ರೀತಿ ಕಂಬ ಮಾಡಿ 3 ಚೈನ್ ಮತ್ತು ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಮತ್ತು ಇದೇ ರೀತಿ ಪಿಕಾಟ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಬೇಕಂದರೆ ಸೆಂಟ್ರ್ ಬೀಡ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲ 7 ಪಿಕಾಟ್ಸ್ ಆದರೂ 8 ಪಿಕಾಟ್ಸ್ ಆದರೂ ನೀಟಾಗೆ ಕರೆಕ್ಟಾಗಿರುತ್ತೆ ಇದಕ್ಕೆ ಡಿಸೈನ್ಗೆ. ಬೇಕಾದರೆ ಬೀಡನ್ನ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಗೆ ಬಿಡ್ಬೋದು. ಸೊ ಇಲ್ಲಿ 8 ಪಿಕಾಟ್ಸ್ ಆದಮೇಲೆ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋತೀನಿ ಲಾಸ್ಟಲ್ಲಿ. ಯಾಕಂದರೆ ಸ್ಟಾರ್ಟಿಂಗ್ ನಾವು 3 ಚೈನ್ ಹಾಕಿರ್ತೀವಿ ಅಲ್ಲ, ಅದು ಬರಬೇಕು ನಮಗಿಲ್ಲಿ. ಇಲ್ಲಿ ಏನು ಸಿಂಗಲ್ ಕ್ರೋಶೆ ಬಟ್ಟೆಗೆ ಮಾಡಿದ್ದೀವಿ, ನೀಡಲ್ ಮೇಲೆ ದಾರ ಸುತ್ಕೊಂಡು ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಮಾಡ್ತೀನಿ, 2 ದಾರ 1 ಮಾಡ್ತೀನಿ. ಡಬಲ್ ಕ್ರೋಶೆ ಮಾಡಿ ಇವಾಗ ಇಲ್ಲಿ ನೀಡಲ್ ಮೇಲೆ ದಾರ 1 ಸತಿ ಸುತ್ತಕೊಂಡು ನಾವೊಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಸ್ಟಾರ್ಟಿಂಗ್ ಯಾವ ರೀತಿ ಬಂದಿದೆ ಫ್ರೆಂಡ್ಸ್ ಅದೇ ರೀತಿ ಆ ಎಂಡ್ ಪಾರ್ಟೂ ಬರಬೇಕು. ಸೊ ಅದಕ್ಕೋಸ್ಕರ ನೀಡಲ್ ಮೇಲೆ ದಾರ ಸುತ್ಕೊಂಡು ದಾರನ ತಂದು 3 ದಾರ ಇರುತ್ತೆ, ಆವಾಗ 3 ದಾರ ಸೇರಿ 1 ಮಾಡ್ಕೊಳ್ಳೋದು, ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಇವಾಗ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಆಗಬೇಕು ನಮಗೆ ನೋಡಿ. ಆರ್ಚ್ ಈ ರೀತಿ ಬರುತ್ತೆ. ಪಿಕಾಟ್ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ. ವಿತ್ ಹಾಫ್ ಡಬಲ್ ಕ್ರೋಶೆ ಒಂದು ಸ್ವಲ್ಪ ನೀಟ್ ಲುಕ್ ಬರುತ್ತೆ ಫ್ರೆಂಡ್ಸ್. ಈ ಥರ ಗ್ಯಾಪ್ ನಾರ್ಮಲಾಗಿ ಪಿಕಾಟ್ ಆರ್ಚ್ ಯಾವಾಗಲೂ ಹಾಕ್ತೀವಿ, ನ್ಯೂ ಡಿಸೈನ್ ಅಂತ ಏನಿಲ್ಲ. ಸೊ ಅದಕ್ಕೆ ಈ ಥರ ಹಾಫ್ ಡಬಲ್ ಕ್ರೋಶೆನ ಆ್ಯಡ್ ಮಾಡಿ 6 to 8 ಕೂಡ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಇನ್ನೂ ಲುಕ್ಕಾಗಿ ಕಾಣುತ್ತೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಟ್ರೈ ಮಾಡಿ ನೋಡಿ. ಈ ಥರ ಹಾಫ್ ಡಬಲ್ ಕ್ರೋಶೆನ ಆ್ಯಡ್ ಮಾಡಿಬಿಟ್ಟು ಆರ್ಚಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ಬರೀ 6 ಟೈಮ್ಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 8 ಟೈಮ್ಸ್ ಕೂಡ ನೀವು ಹಾಕ್ಕೋಬೋದು, 7 to 8 ಟೈಮ್ಸ್ ಹಾಕ್ಕೋಬೋದು. ಇನ್ನು ಲೆಂತ್ ಇನ್ಕ್ರೀಸ್ ಮಾಡಿದಷ್ಟು ಅದ್ರ ಲುಕ್ ಚೆನ್ನಾಗಿ ಕಾಣುತ್ತೆ ಆರ್ಚದು. ಬಟ್ ಸಿಂಪಲ್ಲೇ, ತುಂಬ ಸಿಂಪಲ್, ತುಂಬ ಲುಕ್ಕಾಗಿ ಕಾಣುತ್ತೆ. ಸೊ ಮತ್ತೆ 4 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಆಯ್ತಲ್ಲ, 6 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡೋಣ. 6 ಟೈಮ್ಸ್ ಆದಮೇಲೆ ಅಲ್ಲಿಂದ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮತ್ತು ಅಲ್ಲಿಂದ 5 ಚೈನ್ 3 4 5 ಯು ಶೇಪಲ್ಲಿ ಲಾಕ್ ಅಂದರೆ ಸಿಂಗಲ್ ಕ್ರೋಶೆನೇ ಮಾಡ್ತೀನಿ. ಸ್ವಲ್ಪ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ನಾವಿಲ್ಲಿ 3 ಚೈನ್ 5 ಚೈನ್ ಹಾಕಿದ್ವಿ ಅಲ್ಲ,
ಮತ್ತು 3 ಚೈನ್ ಹಾಕಿ ಲಾಕ್ ಮಾಡಬೇಕು. 5 ಚೈನ್ ಹಾಕಿ ಲಾಕ್ ಮಾಡಬೇಕು ಮತ್ತು 3 ಚೈನ್ ಕೂಡ ಹಾಕಿ ಲಾಕ್ ಮಾಡಬೇಕು ಬ್ಯಾಕ್ ಸೈಡಿಂದ. ನೋಡಿ 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು. ಸೊ ತುಂಬ ಈಸಿ ಫ್ರೆಂಡ್ಸ್, ತುಂಬ ಈಸಿ ಡಿಸೈನು. ಆರ್ಚ್ ತುಂಬ ಕಡಿಮೆ ಬೀಳುತ್ತೆ, ನಿಮಗೆ ಕುಚ್ಚು ಕೂಡ ಕಡಿಮೆ ಬೀಳುತ್ತೆ. ನಿಮ್ಗೆ ಹೈಲೈಟಾಗಿ ಕಾಣೋದೇ ಹಾಫ್ ಡಬಲ್ ಕ್ರೋಶೆ ಇದರಲ್ಲಿ. ಸೊ ಫ್ರಂಟ್ ಸೈಡಿಗೆ ದಾರ ಸಾರಿ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕಿ, ಏನು 3 ಚೈನ್ ಮಾಡಿದ್ವಿ ಬ್ಯಾಕ್ ಸೈಡಿಂದ ಅದ್ರ ಕೆಳಗಡೆ ಹೋಗಿ ದಾರ ಅಂತಂದು ಲಾಕ್ ಮಾಡೋದು. ಪಿಕ್ಔಟ್ ಆಗುತ್ತೆ ನಮಗೆ. ಮತ್ತು ಒಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಪಿಕ್ಔಟ್ ಮಾಡೋದು. ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಹೇಳ್ದೆ ಅಲ್ವಾ, 4 ಪಿಕ್ಔಟ್ಸ್ಗೆ ಒಂದು ಬೀಡಾದರೂ ಹಾಕೋಬೋದು, ಇಲ್ಲ 3 ಪಿಕ್ಔಟ್ಸ್ಗೆ ಒಂದು ಬೀಡಾದರೂ ಹಾಕೋಬೋದು, ಇಲ್ಲ ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಈ ರೀತಿ ಆರ್ಚ್ನ ಫಿನಿಷ್ ಮಾಡಿ ಅಲ್ಲಿ ಹಾಫ್ ಡಬಲ್ ಕ್ರೋಶೆ ಮತ್ತು 4 ಚೈನ್ 6 ಹಾಫ್ ಡಬಲ್ ಕ್ರೋಶೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ತುಂಬ ಈಸಿ, ತುಂಬ ಚೆನ್ನಾಗಿ ಕಾಣುತ್ತೆ, ಲುಕ್ಕಾಗಿ ಕಾಣಿಸುತ್ತೆ. ಸೊ ಇದೇ ರೀತಿ ಪೂರ್ತಿ ಸಾರಿ ಮಾಡಿ ಒಂದು 2-3 ಚೈನ್ ಎಕ್ಸ್ಟ್ರಾ ಮಾಡಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋದು. ಸೊ ನಮಗೆ ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. 132 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಬೇಬಿ ಕುಚ್ಚಾದ್ರೂ ಆರ್ಚ್ ತುಂಬ ಚಿಕ್ಕದಲ್ವ, ಆರ್ಚಿಗಿಂತ ಲೆಂತಿ ಕಾಣ್ತಾ ಇದೆ. ಸೊ ನೋಡಿ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಆರ್ಚಿಗೆ 3 ಪಿಕ್ಔಟ್ಸೇ ಹಾಕಿದ್ದೀನಿ. ನಾನು ಚೇಂಜ್ ಮಾಡಿದೆ, 4 ತೋರಿಸ್ದೆ ಅಲ್ವಾ, 3 ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಸೊ 5 ಚೈನ್ ನಿಮಗೆ 8 ಪಿಕ್ಔಟ್ಸ್ ಕಂಜೆಸ್ಟ್ ಅನಿಸಿದ್ರೆ ನೀವು 6 ಹಾಕ್ಕೋಬೋದು, ಇಲ್ಲ 8 ಬೇಕು ಅಂದರೆ ನೀವು ಬೇಸಲ್ಲಿ 6 ಚೈನ್ ಹಾಕ್ಕೋಬೋದು 5 ಚೈನ್ ಬದಲು. ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಡಿಸೈನ್ ಮಾತ್ರ ತುಂಬ ಸಿಂಪಲ್ಲು, ತುಂಬ ಫಾಸ್ಟಾಗಿ ಆಗೋವಂಥ ಡಿಸೈನು, 1 ಅವರ್ ಒಳಗೆ ಆಗೋವಂಥ ಡಿಸೈನು. ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು 300 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡ್ಕೊಂಡು ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.